ಇರಾನ್ ಮತ್ತು ಅಮೆರಿಕದ ನಡುವಿನ ಶಾಂತಿ ಮಾತುಕತೆಗೆ ಮುಹೂರ್ತವೇ ಕೂಡಿ ಬರದಿರುವುದು ಹಾಗೂ ನಡೆದ ಸಭೆಗಳೆಲ್ಲ ವಿಫಲವಾಗಿರುವುದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಸಮಾಧಾನವನ್ನು ಹೆಚ್ಚಿಸಿದೆ. ನಾನಿನ್ನೂ ಒಳ್ಳೆಯನಾಗಿ ಇರೋದಿಲ್ಲ, ನೀವು ಬೇಗ ಸ್ಮಾರ್ಟ್ ಆಗಿ ಎಂಬ ಪೋಸ್ಟ್ನೊಂದಿಗೆ ತಾವು ಯುದ್ಧ ಭೂಮಿಯಲ್ಲಿ ಮೆಷಿನ್ ಗನ್ ಹಿಡಿದು ನಿಂತಿರುವುದು ಎಐ ಚಿತ್ರವನ್ನು ಟ್ರುತ್ನಲ್ಲಿ ಹಂಚಿಕೊಂಡಿದ್ದಾರೆ. ಜೊತೆಗೆ ಇರಾನ್ಗೆ ಯಾವುದೇ ಕೆಲಸವನ್ನ ಸಂಘಟಿತವಾಗಿ ಫಲಪ್ರದವಾಗಿ ಮಾಡೋಕೆ ಬರೋದೇ ಇಲ್ಲ, ಅಣ್ವಸ್ತ್ರದ ಗುರಿ ಬಿಟ್ಟು ಡೀಲ್ ಮಾಡಿಕೊಳ್ಳೋದು ಹೇಗೆಂದು ಅವರಿಗೆ ತಿಳಿದಿಲ್ಲ. ಅವರು ಈ ವಿಷಯದಲ್ಲಿ ಆದಷ್ಟು ಬೇಗ ಜಾಣತನ ತೋರುವುದು ಒಳಿತು ಅಂತ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾರ್ಮುಜ್ನಲ್ಲಿ ತನ್ನ ಹಡಗುಗಳಿಗೆ ಹೇರಿರುವ ನಿರ್ಬಂಧ ತೆಗೆದುಹಾಕಿದ್ರೆ ತಾನು ಕೂಡ ಜಲಸಂಧಿಯನ್ನು ಮುಕ್ತ ಮಾಡೋದಾಗಿ ಹೇಳಿದ ಇರಾನ್ 3 ಹಂತದ ಚರ್ಚೆಯ ಪ್ರಸ್ತಾಪ ಮುಂದಿಟ್ಟಿತ್ತು. ಅದರಲ್ಲಿ ಮೊದಲೆರಡು ಹಂತದ ಚರ್ಚೆಯ ಅಂಶಗಳಿಗೆ ಅಮೆರಿಕ ಒಪ್ಪಿಕೊಂಡ್ರೆ ಮಾತ್ರವೇ 3ನೇ ಹಂತದಲ್ಲಿ ಅಣ್ವಸ್ತ್ರ ವಿಷಯದ ಚರ್ಚೆ ಮಾಡೋದಾಗಿ ಹೇಳಿತ್ತು. ಆದರೆ ಅದನ್ನು ಇದೀಗ ಟ್ರಂಪ್ ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ. ಅಮೆರಿಕದ 250 ವರ್ಷಾಚರಣೆ ಹಿನ್ನೆಲೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾವಚಿತ್ರವುಳ್ಳ ನಾಣ್ಯ ಬಿಡುಗಡೆಯಾದ ಬೆನ್ನಲ್ಲೇ ಇದೀಗ ಅವರ ಫೋಟೋ ಇರುವ ವಿಶೇಷ ಪಾಸ್ಪೋರ್ಟ್ ಕೂಡ ಸಿದ್ಧವಾಗಿದೆ. ಶ್ವೇತಭವನ ತನ್ನ ಎಕ್ಸ್ ಖಾತೆಯಲ್ಲಿ ಹೊಸ ಪಾಸ್ಪೋರ್ಟ್ನ ಮೊದಲ ಫೋಟೋವನ್ನು ಹಂಚಿಕೊಂಡಿದ್ದು, ಪೇಟ್ರಿಯೇಟ್ ಪಾಸ್ಪೋರ್ಟ್ ಅನಾವರಣಗೊಂಡಿದೆ. ಸೀಮಿತ ಸಂಖ್ಯೆಯಲ್ಲಿ ಲಭ್ಯ ಎಂದಿದೆ. ಇದರ ಒಂದು ಬದಿ ಟ್ರಂಪ್ರ ಫೋಟೋ ಹಾಗೂ ಸ್ವರ್ಣವರ್ಣದಲ್ಲಿ ಅವರ ಸಹಿ ಇದೆ. ಜೊತೆಗೆ ಸ್ವಾತಂತ್ರ್ಯದ ಘೋಷಣೆಗಳನ್ನು ಬರೆಯಲಾಗಿದೆ. ಇದನ್ನು ಡೆಮಾಕ್ರೆಟಿಕ್ ಸಂಸದ ಭಾರತ ಮೂಲದ ರಾಜಾ ಕೃಷ್ಣಮೂರ್ತಿ ಟೀಕಿಸಿದ್ದು, ಅಮೆರಿಕದ ಪಾಸ್ಪೋರ್ಟ್ಗಳಲ್ಲಿ ಟ್ರಂಪ್ ಫೋಟೋ ಹಾಕಿರೋದು ಅಸಂಬದ್ಧ. ಪಾಸ್ಪೋರ್ಟ್ ಅಮೆರಿಕದ ಜನರನ್ನ ಪ್ರತಿನಿಧಿಸುತ್ತೆ, ಒಬ್ಬ ವ್ಯಕ್ತಿಯನ್ನಲ್ಲ ಅಂತ ಕಿಡಿಕಾರಿದ್ದಾರೆ.